ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನಗೆ ತಿಳಿದ ಮಟ್ಟಿಗೆ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಇರೋಂಥ ವೈಯಕ್ತಿಕ ಪ್ರಥಮ ವಿಡಿಯೋ ಇದು. ಇದಕ್ಕೆ ಒಂದು ಕಾರಣ ಇದೆ. ಕಾರಣ ಏನಂದರೆ, ಇಷ್ಟು ವರ್ಷಗಳ ಒಂದು ಪೊಲೀಸ್ ಇಲಾಖೆ ಸೇವೆಯಲ್ಲಿ ಇತ್ತೀಚಿನ ಅಪರಾಧದ ಒಂದು ಚರ್ಯೆಯನ್ನು ನಾವು ನೋಡಿದಾಗ ಎಲ್ಲೋ ವಿದೇಶದಲ್ಲಿ ಕೂತೋ ಬೇರೆ ರಾಜ್ಯದಲ್ಲಿ ಕೂತೋ ನಮಗೆ ಗೊತ್ತಿಲ್ಲದಂಗೆ ನಮ್ಮದು ಸಾಕಷ್ಟು ಹಣವನ್ನು ಕಳ್ಳತನ ಮಾಡ್ಕೋತಾ ಇದ್ದಾರೆ ಹ್ಯಾಕ್ ಮಾಡಿ. ಆ ದೃಷ್ಟಿಯಿಂದ ಈ ವಿಡಿಯೋ ಮಾಡಬೇಕಾಯಿತು. ಈಗ ಇತ್ತೀಚಿನ ಟ್ರೆಂಡಲ್ಲಿ ಸೈಬರ್ ಕ್ರೈಮ್ ತುಂಬ ಫಾಸ್ಟಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ 100 ರೂಪಾಯಿ ಚಾಕು ಇಟ್ಕೊಂಡು ಹೆದರಿಸಿ 100 ರೂಪಾಯಿ ಕಿತ್ಕೊಂಡ್ರೆ ಅದಕ್ಕೆ ಪನಿಷ್ಮೆಂಟ್ ಜಾಸ್ತಿ ಇದೆ, ರಾಬರಿ ಕೇಸಲ್ಲಿ ಬರುತ್ತೆ. ಆದರೆ ಈಗಿನ ಟ್ರೆಂಡಲ್ಲಿ ಅದನ್ನೆಲ್ಲ ಮೀರಿ ಅತಿ ಬುದ್ಧಿವಂತರಾದ ವಿದ್ಯಾವಂತರಾದ ಸಾಕಷ್ಟು ಕಳ್ಳರು ನಿಮ್ಮ ಹಣವನ್ನು ಕದೀತಾ ಇದ್ದಾರೆ. ಈಗ ಹೊಸ ಟ್ರೆಂಡ್ ಏನಾಗಿದೆ ಅಂದರೆ, ಯಾವುದೋ ಒಂದು ಅನ್ನೋನ್ ನಂಬರಿಂದ ನಿಮಗೆ ಕರೆ ಬರುತ್ತೆ ಅಥವಾ ಒಂದು ಲಿಂಕ್ ಬರುತ್ತೆ. ಅದರಲ್ಲಿ ಕಾಲ್ ಮಾಡಿ ನಾವು ಈ ಥರ ಮುಂಬೈ ಕ್ರೈಮ್ ಪೊಲೀಸವರು ಅಂತ ಮಾತಾಡ್ತಾರೆ. ಮುಂಬೈ ಕ್ರೈಮ್ ಪೊಲೀಸವರು ನೀವು ಯಾವುದೋ ಒಂದು ಕೊರಿಯರನ್ನು ತೈವಾನ್ಗೆ ಮಾಡಿದ್ದೀರಿ, ಅದರಲ್ಲಿ ಚೆಕ್ ಮಾಡಿದಾಗ ಒಂದು ಇಲ್ಲಿಗಲ್ ಪಾಸ್ಪೋರ್ಟ್ಸ್ ಇದೆ, ಡ್ರಗ್ಸ್ ಇದೆ, ಎಲ್ಲನೂ ಇಲ್ಲಿಗಲ್ ಐಟಮ್ಸ್ ಇದೆ. ನೀವು ಹಾಗಾಗಿ ಇದನ್ನು ಇದು ಮಾಡಬೇಕು, ನೀವು ಇಷ್ಟು ಹಣ ಕೊಟ್ಟರೆ ಅದು ದಂಡ ಕಟ್ಸ್ಕೊಳ್ತೀವಿ, ನಾವು ಮುಂಬೈ ಕ್ರೈಮ್ ಪೊಲೀಸವ್ರು ಮಾತಾಡ್ತಿದ್ದೀವಿ ಅಂತೇಳಿ ಅವ್ರು ನಿಮ್ಮನ್ನು ಹೆದರಿಸ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ನಂಬೇಡಿ. ಆದರೆ ಅವ್ರು ನಿಮ್ಮನ್ನು ನಂಬೋ ಹಂಗೆ ಮಾಡ್ತಾರೆ. ಕಾರಣ ಅಂದರೆ ಆ ವಾಟ್ಸಪ್ ಮೂಲಕನೇ ನಿಮಗೆ ಪೊಲೀಸವರು ಕಳ್ಳರನ್ನ ಹಿಡ್ಕೊಂಡು ಅವ್ರಿಗೆ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿರೋದನ್ನೆಲ್ಲ ಚಿತ್ರಗಳನ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಮಾಡ್ತಾರೆ. ಅದನ್ನ ನೀವೆಲ್ಲ ನಂಬಿ ಅವರುಗಳಿಗೆ ಹಣ ಹಾಕ್ತೀರಿ. ದಯವಿಟ್ಟು ಇದನ್ನ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಬಂತಂದರೆ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಒಂದು ವೇಳೆ ನೀವು ಯಾಮಾರಿ ಆದರೂ ಸಹಿತ ಅವ್ರಿಗೆ ಹಣ ಹಾಕಿದ್ದೆ ಆದರೆ ಇಮಿಡಿಯೇಟಾಗಿ 1930ಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡಿ. ನಿಮ್ಮ ಹಣ ಎಲ್ಲೂ ಹೋಗ್ಲಾರ್ದಂಗೆ ಇಮಿಡಿಯೇಟಾಗಿ ಅಲ್ಲೇ ತಡೆ ಹಿಡಿತಾರೆ. ಇದು ಎಲ್ಲರ ಒಂದು ಸಮಾಜದ ಹಿತದೃಷ್ಟಿಯಿಂದ, ಸಾಮಾಜಿಕ ಕಳಕಳಿಯಿಂದ ಮಾಡಿರುವಂಥ ವಿಡಿಯೋ. ಆದಷ್ಟು ಈ ವಿಡಿಯೋನ ನಿಮ್ಮ ಒಂದು ಸ್ನೇಹಿತರ ಗುಂಪುಗಳಿಗೆ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು.